ಮೂಡಾ ವಿಚಾರದಲ್ಲಿ ಈಗ ರಾಜ್ಯಪಾಲರು ಕೇಳಿದಂತಹ ಉತ್ತರ ಏನಿತ್ತು ಅದಕ್ಕೆ ಉತ್ತರವನ್ನ ಈಗ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ರಾಜ್ಯಪಾಲರ ನೋಟಿಸ್ಗೆ ಸಿಎಂ ಸಿದ್ದರಾಮಯ್ಯನವರು ಉತ್ತರವನ್ನ ಕೊಟ್ಟಿದ್ದಾರೆ. ಪತ್ರದ ಮೂಲಕವಾಗಿ ರಾಜ್ಯಪಾಲರಿಗೆ ಮೂಡಾ ಕೇಸ್ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದಾರೆ. ನನ್ನ ಮೇಲಿರೋ ಎಲ್ಲ ಆರೋಪಿಗಳು ನಿರಾಧಾರ. ರಾಜ್ಯಪಾಲರಿಗೆ ಸಿಎಂ ಸುದೀರ್ಘ ಪತ್ರದ ವಿವರಣೆಯನ್ನ ಕೊಟ್ಟಿದ್ದಾರೆ. 60 ಪುಟಗಳ ಪತ್ರವನ್ನ ಬರೆದು ಉತ್ತರವನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ನನ್ನ ಮೇಲಿರೋ ಎಲ್ಲ ಆರೋಪಗಳು ನಿರಾಧಾರ ಅಂತ ಹೇಳಿ ರಾಜ್ಯಪಾಲರಿಗೆ ಸುದೀರ್ಘವಾದಂಥ ಒಂದು ಪತ್ರ ಬರೆದಿದ್ದಾರೆ. 60 ಪುಟಗಳ ಪತ್ರ ಇದು. ಅದರ ಮೂಲಕವಾಗಿ ಈಗ ಉತ್ತರವನ್ನು ಕೊಟ್ಟಿದ್ದಾರೆ, ವಿವರಣೆಯನ್ನು ಕೊಟ್ಟಿದ್ದಾರೆ. ನನ್ನ ಮೇಲಿರೋ ಎಲ್ಲ ಆರೋಪಗಳು ನಿರಾಧಾರ ಅಂತ ಹೇಳಿ. ಆಗಿದ್ದಾಗ ಏನು, ನನ್ನ ಮೇಲೆ ಮಾಡಿರುವ ಆರೋಪಗಳೆಲ್ಲವೂ ಕೂಡ ನಿರಾಧಾರ. ನನಗೆ ನೀವು ನೋಟಿಸ್ ಕೊಟ್ಟಿರುವುದು ಕ್ರಮಬದ್ಧವಲ್ಲ. ನಾನು ಅಧಿಕಾರದಲ್ಲಿದ್ದಾಗ ಸ್ವಜನ ಪಕ್ಷಪಾತ ಮಾಡಿಲ್ಲ. ಇದನ್ನು ಅದರಲ್ಲಿ ಹೇಳಿರೋದು. ಕಳೆದ ಭಾನುವಾರನೇ ಏನು ಮಾಡಿಬಿಟ್ಟಿದ್ರು, ರಾಜಭವನಕ್ಕೆ ಒಂದು ಪತ್ರ ರವಾನೆ ಎಲ್ಲ ಮಾಡಿಬಿಟ್ಟಿದ್ರು. ಕಾನೂನು ಬಾಹಿರವಾಗಿ ಯಾವುದೇ ನಿರ್ಧಾರಗಳನ್ನು ಕೈಗೊಂಡಿಲ್ಲ. ದೂರುದಾರರು ಮಾಡಿರೋ ಎಲ್ಲ ಆರೋಪಗಳು ನಿರಾಧಾರ. ಮೂಡಾ ನಿವೇಶನ ಪಡೆದಿರೋ ಸಂಬಂಧ ಅಧಿಕಾರ ಬಳಕೆಯೂ ಕೂಡ ಮಾಡಿಲ್ಲ. ನ್ಯಾಯಸಮ್ಮತವಾಗಿ ನನ್ನ ಕುಟುಂಬ ನಿವೇಶನ ಪಡೆದಿದೆ. ಯಾವುದೇ ರೀತಿಯಲ್ಲೂ ಕೂಡ ಕಾನೂನು ಬಾಹಿರವಾಗಿ ನಿವೇಶನವನ್ನು ಪಡೆದಿಲ್ಲ. ಸಿಎಸ್ ಕೊಟ್ಟಿರುವ ಎಲ್ಲ ದಾಖಲಾತಿಗಳನ್ನು ಪರಿಶೀಲಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಮೂಡಾ ನಿವೇಶನ ಹಂಚಿಕೆ ವಿಷಯದಲ್ಲಿ ನಾನು ಲೋಪವನ್ನು ಎಸಗಿಲ್ಲ ಅಂತ ಹೇಳಿ ಆಧಾರ ರಹಿತ ಮಾಹಿತಿಯನ್ನು ಆಧರಿಸಿ ನೋಟಿಸ್ ನೀಡಿರೋದು ಸಮಂಜಸವಲ್ಲ ಅಂತ ರಾಜ್ಯಪಾಲರಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ದೂರುದಾರರ ಪೂರ್ವಾಪರಗಳ ಬಗ್ಗೆಯೂ ಕೂಡ ರಾಜ್ಯಕ್ಕೆ ಗೊತ್ತಿದೆ. ಪೂರ್ವಾಪರತೆಗಳನ್ನು ಅರಿಯದೆ ನೋಟಿಸ್ ಕೊಟ್ಟಿರುವುದು ಸರಿಯಲ್ಲ ಅಂತ ಹೇಳಿ, ಹೀಗಾಗಿ ಪ್ರಾಸಿಕ್ಯೂಷನ್ ಅನುಮತಿಗೆ ಸಲ್ಲಿಸಿರೋ ಅರ್ಜಿಯನ್ನು ತಿರಸ್ಕರಿಸಬೇಕು ಅಂತ 60 ಪುಟಗಳ ಪತ್ರವನ್ನು ಬರೆದು ಉತ್ತರವನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಕಳೆದ ಭಾನುವಾರವೇ ರಾಜಭವನಕ್ಕೆ ಪತ್ರವನ್ನು ರವಾನೆ ಮಾಡಿದರು. ಸುಪ್ರೀಂ ಕೋರ್ಟ್, ಹೈಕೋರ್ಟ್ನ ಹಲವು ತೀರ್ಪುಗಳ ಉಲ್ಲೇಖವನ್ನು ಮಾಡಿದರು. ಕೋರ್ಟ್ ತೀರ್ಪುಗಳ ಉಲ್ಲೇಖ ಇರೋ ದಾಖಲಾತಿಗಳನ್ನು ಕೂಡ ರವಾನೆ ಮಾಡಿದರು. ಅಧಿಕಾರ ದುರ್ಬಳಕೆ ಆಗಿಲ್ಲ ಅಂತ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಇದರಲ್ಲಿ ತಿಳಿಸಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಶ್ರೀನಿವಾಸ ರಾವ್ ದಳವೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಪೊಲಿಟಿಕಲ್ ಬ್ಯೂರೋಯಿಂದ. ಶ್ರೀನಿವಾಸ, ಈಗ ಮುಖ್ಯಮಂತ್ರಿಗಳು ಈ ಉತ್ತರವನ್ನು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಉತ್ತರವನ್ನು ಕೊಡೋದಾಗಿದ್ದಿದ್ರೆ ಮಂತ್ರಿ ಪರಿಷತ್ ಅಷ್ಟೆಲ್ಲ ಕ್ಯಾಬಿನೆಟ್ 2-3 ಗಂಟೆ ಮಾಡಿಬಿಟ್ಟು ನೀವು ನಿಯಮ ಬಾಹಿರವಾಗಿ ಕೊಟ್ಟಿದ್ದೀರಾ ಅಂತ ಹೇಳುವ ಅಗತ್ಯತೆ ಏನಿತ್ತು? ಈ ಉತ್ತರವನ್ನು ಕೊಟ್ಟಿದ್ದಿದ್ರೆ ಮುಗಿದೋಗಿರೋದಲ್ವಾ? ಅರುಣ್, ಹೌದು. ಎರಡು ಕಡೆಯಿಂದನೂ ಕೂಡ ರಾಜ್ಯಪಾಲರಿಗೆ ಒತ್ತಡವನ್ನು ಹಾಕಬೇಕು ಅನ್ನುವಂತಹ ಲೆಕ್ಕಾಚಾರ ಸಿಎಂಗಿರ್ಬೋದು. ಒಂದು ಕ್ಯಾಬಿನೆಟ್ನಲ್ಲಿ ಅಬ್ರಾಹಿಂ ಅವರು ಕೊಟ್ಟಿರುವಂತಹ ಅಥವಾ ರಾಜ್ಯಪಾಲರು ಕೊಟ್ಟಿರುವಂತಹ ನೋಟಿಸನ್ನು ತಿರಸ್ಕಾರ ಮಾಡಬೇಕು ಅನ್ನುವಂತಹ ಮನವಿಯನ್ನು ಮಂತ್ರಿ ಪರಿಷತ್ ಮಾಡಿತ್ತು. ಅದರ ಜೊತೆಗೆ ಸಿಎಂ ಅವರು ಕೂಡ ಸುದೀರ್ಘವಾಗಿ 60 ಪುಟಗಳ ಪತ್ರವನ್ನು ರಾಜ್ಯಪಾಲರಿಗೆ ಬರೆದಿದ್ದಾರೆ ಅನ್ನುವಂಥ ಮಾಹಿತಿಗಳು ಬಂದಿದ್ದಾವೆ. ಆ 60 ಪುಟದ ಮಾಹಿತಿಗಳಲ್ಲಿ ಹೈಕೋರ್ಟ್ನ ಮತ್ತು ಸುಪ್ರೀಂ ಕೋರ್ಟ್ನ ಅನೇಕ ತೀರ್ಪುಗಳ ಉಲ್ಲೇಖ ಇರುವಂತಹ ಡಾಕ್ಯುಮೆಂಟ್ ಅನ್ನು ಕೂಡ ರಾಜ್ಯಪಾಲರಿಗೆ ರವಾನೆ ಮಾಡಿದ್ದಾರೆ. ಇಡೀ ಪತ್ರದ ಸಾರಾಂಶ ಇಷ್ಟೇ: ನನ್ನ ವಿರುದ್ಧ ಬಂದಿರುವಂತಹ ಆರೋಪಗಳು ಎಲ್ಲವೂ ಕೂಡ ನಿರಾಧಾರ. ಮೂಡಾ ಸೈಟ್ ಹಂಚಿಕೆ ಏನಾಗಿದೆ ಅದು ಕಾನೂನುಬದ್ಧವೇ ಆಗಿದೆ, ಯಾವುದೇ ಕಾನೂನು ಉಲ್ಲಂಘನೆ ಆಗಿಲ್ಲ ಅನ್ನುವಂಥದ್ದನ್ನ ಅಲ್ಲಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದರ ಜೊತೆಗೆ ನಾನು ಅಧಿಕಾರದಲ್ಲಿ ಇದ್ದಾಗ ಅಥವಾ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿಲ್ಲ, ಯಾವುದೇ ರೀತಿಯಾದಂತಹ ಲೋಪವನ್ನು ಎಸಗಿಲ್ಲ ಅನ್ನುವಂತಹ ಉಲ್ಲೇಖವನ್ನ ಪತ್ರದಲ್ಲಿ ಮಾಡಿದ್ದಾರೆ. ಇನ್ನೊಂದು ಮೇಜರ್ ಆಗಿ ಪತ್ರದಲ್ಲಿ ಅಬ್ರಾಹಿಂ ಏನ್ ದೂರು ಕೊಟ್ಟಿದ್ದಾರೆ, ಅವರ ಪೂರ್ವಾಪರತೆಗಳನ್ನ ಅರಿಯದೆ ನೀವು ನೋಟಿಸ್ ಅನ್ನು ಕೊಟ್ಟಿರುವಂತಹ ಕ್ರಮ ಸರಿಯಲ್ಲ ಅನ್ನುವಂತಹ ಒಂದು ಆರೋಪವನ್ನ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಪತ್ರದಲ್ಲಿ ಮಾಡಿದ್ದಾರೆ. ಸುಮಾರು 60 ಪುಟಗಳ ಸುದೀರ್ಘವಾದಂತಹ ಉತ್ತರವನ್ನು ಸಿಎಂ ಅವರು ಕೊಟ್ಟಿರೋದು. ಹಾಗಾಗಿ ರಾಜ್ಯಪಾಲರು ಇವಾಗ ಏನ್ ಮಾಡ್ತಾರೆ ಅನ್ನುವಂಥದ್ದು ಇರುವಂತಹ ಪ್ರಶ್ನೆ. ನಿನ್ನೆ ಅಬ್ರಾಹಿಂನವ್ರನ್ನ ಕರ್ಕೊಂಡು ಒಂದಿಷ್ಟು ವಿವರಣೆಗಳನ್ನ ಕೇಳಿದ್ದಾರೆ. ಹಾಗಾಗಿ ರಾಜ್ಯಪಾಲರು ಕೂಡ ಒಂದು ಮಂತ್ರಿ ಪರಿಷತ್ನ ಶಿಫಾರಸು, ಸಿದ್ದರಾಮಯ್ಯನವರ ಪತ್ರ, ಇದೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಅವಲೋಕನ ಮಾಡ್ತಿದ್ದಾರೆ. ಹೀಗಾಗಿ ರಾಜ್ಯಪಾಲರ ನಡೆ ಏನು ಅನ್ನುವಂಥದ್ದು ತೀವ್ರ ಕುತೂಹಲ. ಆದರೆ ತಮ್ಮ ಸೈಡ್ ಇಂದ ಸಿದ್ದರಾಮಯ್ಯನವರು ಯಾವೆಲ್ಲ ಸ್ಪಷ್ಟನೆಯನ್ನು ಕೊಡಬೇಕೋ ಯಾವುದೇ ಲೋಪ ಆಗಿಲ್ಲ ಮೂಡಾ ನಿವೇಶನ ಪಡೆಯೋದ್ರಲ್ಲಿ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಪತ್ರದಲ್ಲಿ ಉಲ್ಲೇಖ ಮಾಡುವ ಮೂಲಕ ರಾಜ್ಯಪಾಲರನ್ನ ಕನ್ವಿನ್ಸ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಮೂಡಾ ಸೈಟ್ ಹಂಚಿಕೆ ವಿವಾದ ಏನಿದೆ, ಇದು ರಾಜ್ಯಪಾಲರು ಮತ್ತು ಸರ್ಕಾರದ ನಡುವೆ ಒಂದು ಸಂಘರ್ಷಕ್ಕೆ ನಾಂದಿ ಹಾಡಿತ್ತು. ಈಗಲೂ ಕೂಡ ಅದೇ ರೀತಿಯಾಗಿ ಸಂಘರ್ಷ ನಡೀತಾ ಇದೆ. ಮೊದಲನೇ ನೋಟಿಸ್ಗೆ ಉತ್ತರವನ್ನು ಕಳೆದ ಭಾನುವಾರವೇ ಕೊಟ್ಟಿದ್ದಾರೆ. ಅದಾದ ನಂತರವೂ ಕೂಡ ಕ್ಯಾಬಿನೆಟ್ ಸಭೆಯನ್ನು ಮಾಡಿ ನೀವು ಕೊಟ್ಟಿರೋದೇ ನಿಯಮ ಬಾಹಿರ ಅಂತ ಹೇಳ್ಬಿಟ್ಟು ತಿರಸ್ಕಾರವನ್ನು ಮಾಡಿತ್ತು ಕ್ಯಾಬಿನೆಟ್ಟು. ಒಂದು ಕಡೆಗೆ ತಿರಸ್ಕಾರ, ಇನ್ನೊಂದು ಕಡೆಗೆ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಬಟ್ ಈಗ ಅದಕ್ಕೆ ರಾಜ್ಯಪಾಲರು ಹೇಗೆ ಉತ್ತರವನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ.